ಇವತ್ತಿನ ಕನ್ನಡ ಪಾಠದಲ್ಲಿ ಮನುಷ್ಯರು ಹಾಗೂ ಮನುಷ್ಯರಿಗೆ ಸಂಬಂಧಪಟ್ಟ ಏಕವಚನ ಮತ್ತು ಬಹುವಚನಗಳನ್ನು ನೋಡೋಣ. ಒಂದು ಅನ್ನೋದನ್ನ ಸೂಚಿಸೋದು ಏಕವಚನ, ಒಂದಕ್ಕಿಂತ ಹೆಚ್ಚು ಅನ್ನೋದನ್ನ ಸೂಚಿಸೋದು ಬಹುವಚನ. ಇದು ಕಳೆದ ಪಾಠದಲ್ಲಿ ನಮಗೆ ಈಗಾಗಲೇ ಗೊತ್ತಾಗಿದೆ. ಇವತ್ತಿನ ದಿನ ಉದಾಹರಣೆಯಲ್ಲಿ ಮನುಷ್ಯರು ಮತ್ತು ಮನುಷ್ಯರಿಗೆ ಸಂಬಂಧಿಸಿದೆ ಇಷ್ಟನ್ನೇ ನೋಡೋದು. ಮನುಷ್ಯರನ್ನ ಹೊರತುಪಡಿಸಿ ಉಳಿದೆಲ್ಲದಕ್ಕೂ ಗಳು ಅಂತ ಸೇರಿಸಿದ್ರೆ ಮುಗಿದೋಯ್ತು. ಚಮಚ ಚಮಚಗಳು, ಸ್ಲೇಟು ಸ್ಲೇಟುಗಳು. ಆದ್ರೆ ಇಲ್ಲಿ ಆ ಥರ ಆಗಲ್ಲ. ಗಳು ಅಂತ ಬರ್ಬೋದು, ರು ಅಂತ ಬರ್ಬೋದು, ಯರು ಅಂತ ಬರ್ಬೋದು, ದಿರು ಅಂತ ಬರ್ಬೋದು. ಒಂದ್ಸತಿ ನೋಡ್ತಾ ಹೋಗೋಣ ಉದಾಹರಣೆನ. ವ್ಯಕ್ತಿ ವ್ಯಕ್ತಿಗಳು, ಕವಿ ಕವಿಗಳು, ರಾಜಕಾರಣಿ ರಾಜಕಾರಣಿಗಳು, ದೇವತೆ ದೇವತೆಗಳು, ಪಂಚಮಸಾಲಿ ಪಂಚಮಸಾಲಿಗಳು, ರೋಗಿ ರೋಗಿಗಳು, ಭೋಗಿ ಭೋಗಿಗಳು, ಯೋಗಿ ಯೋಗಿಗಳು, ಮಂತ್ರಿ ಮಂತ್ರಿಗಳು, ದರ್ಜಿ ದರ್ಜಿಗಳು. ಇಲ್ಲೆಲ್ಲ ಗಳು ಅಂತಾನೆ ಇದೆ ನೋಡಿ. ಆಳುಗಳು, ಖಜಾಂಚಿಗಳು, ಕುಶಲಕರ್ಮಿಗಳು, ದಗಲ್ಬಾಚಿಗಳು, ವಾಚಾಳಿಗಳು, ಇಲ್ಲೆಲ್ಲ ಗಳು ಅಂತ ಬಂದಿದೆ. ಮುಂದೆ ಈ ಉದಾಹರಣೆ ನೋಡೋಣ. ಅಕಾರಾಂತವಾಗಿ ಅಂದ್ರೆ ಒಂದು ಪದದಲ್ಲಿ ಕಡೆಯ ಅಕ್ಷರ ಏನು ಬರುತ್ತೆ ಅದು ಅಕಾರದಲ್ಲಿ ನಿಂತಾಗ, ಅಕಾರ ಅಂತ ಪದಗಳು ಇದ್ದಾಗ. ಸೈನಿಕ, ಕ ಅಂದ್ರೆ ಕ ಪ್ಲಸ್ ಅ, ಅಕಾರ ಅಂತ ನಿಲ್ತಲ್ವಾ. ಇಂಥ ಪದಗಳಿಗೆ ರು ಅಂತ ಬರುತ್ತೆ ಬಹುವಚನದಲ್ಲಿ. ಸೈನಿಕ ಸೈನಿಕರು, ಬಾಣಸಿಗ ಬಾಣಸಿಗರು, ಸಿಂಪಿಗ ಸಿಂಪಿಗರು, ಅಗಸ ಅಗಸರು, ಕುಂಬಾರ ಕುಂಬಾರರು. ಇಲ್ಲೆಲ್ಲ ಕಡೆಯ ಅಕ್ಷರ ಅಕಾರದಲ್ಲಿ ನಿಂತಿದೆ. ಸರಿ ಅಲ್ವಾ? ಚಮ್ಮಾರರು, ರೈತರು, ಕ್ಷೌರಿಕರು, ಜವಾನರು, ದಿವಾನರು, ಸುಕುಮಾರರು, ವಂಶೋದ್ಧಾರಕರು, ನಿಪುಣರು, ಬ್ರಾಹ್ಮಣರು, ಲಿಂಗಾಯತರು, ಗೌಡರು, ಕ್ಷತ್ರಿಯರು, ಬುದ್ಧರು, ಜೈನರು, ಸಿಖ್ಖರು, ಒಕ್ಕಲಿಗರು, ಶೈವರು, ವೈಷ್ಣವರು, ಶಾಕ್ತರು, ಗಾಯಕರು. ಇಷ್ಟು ಉದಾಹರಣೆಗಳಿದೆ ನೋಡಿ. ಸಂತರು, ಭಕ್ತರು, ಕಳ್ಳರು, ಮಳ್ಳರು, ಹೊಗಳು ಭಟರು, ಸುಳ್ಳರು, ಶಾಸಕರು, ಗೂಢಚಾರರು, ಪರಮಹಂಸರು, ಅವಧೂತರು, ವ್ಯವಹಾರಸ್ಥರು, ಮುಠಾಳರು, ಗಂಧರ್ವರು, ಸೇವಕರು, ಯುವಕರು, ಮುದುಕರು, ಬಾಲಕರು, ಆಟಗಾರರು, ಕಲಾವಿದರು, ಹಾಡುಗಾರರು, ಹಾವಾಡಿಗರು, ಕವಾಡಿಗರು, ಅರ್ಚಕರು, ಶರಣರು, ಅರಸರು, ಕೇಳುಗರು, ಚತುರರು, ಮಾವುತರು, ರಾಜಕುಮಾರರು, ಆಗಂತುಕರು, ಅಪರಿಚಿತರು, ವೈದ್ಯರು, ನೃತ್ಯಗಾರರು, ಮೋಸಗಾರರು, ವಿದ್ವಾಂಸರು, ಪಂಡಿತರು, ಗಾಂಪರು, ಬುದ್ಧಿವಂತರು, ಬಾಯಿಬಡುಕರು, ನಿರೂಪಕರು. ಇವೆಲ್ಲ ಬಹುವಚನ. ನಿರೂಪಕ ಅಂತ ಬಂದಾಗ ನಿರೂಪಕರು ಏಕವಚನ, ನಿರೂಪಕ ಆದ್ರೆ ಬಹುವಚನ ನಿರೂಪಕರು. ಪದವೀಧರರು, ವಾದ್ಯಕಾರರು, ತಜ್ಞರು, ಹಾಡುಗರು, ತಾಂತ್ರಿಕರು. ಇಷ್ಟೆಲ್ಲ ಪದಗಳು ನೋಡಿದ್ವಲ್ಲ. ಇದೆಲ್ಲ ಬರೀ ಅಕಾರ ಅಂತ, ಒಂದು ಪದದ ಕಡೆಯಲ್ಲಿ ಆ ಅಂತ ನಿಂತಿದ್ದಾಗ. ಇಕಾರ ಅಂತ ಪದಗಳು ನೆಕ್ಸ್ಟ್ ಇದೆ. ಇಕಾರ ಅಂದಾಗ ಗಾಯಕಿ, ಕ ಪ್ಲಸ್ ಇ, ಕಿ ಅಂದ್ರೆ ಇಕಾರದಲ್ಲಿ ಆ ಪದ ನಿಲ್ಲತ್ತೆ. ಈಗ ನೀವು ಸುಮ್ಮನೆ ರು ಅಂತ ಸೇರ್ಸಕ್ಕಾಗಲ್ಲ, ಯರು ಅಂತಾನೆ ಸೇರಿಸ್ಬೇಕು. ಗಾಯಕಿ ಗಾಯಕಿಯರು, ಮೋಸಗಾರ್ತಿ ಮೋಸಗಾರ್ತಿಯರು, ದೇವಿಯರು, ನಿರೂಪಕಿಯರು, ಕಳ್ಳಿಯರು, ಮಳ್ಳಿಯರು, ರಾಜಕುಮಾರಿಯರು, ದೇವದಾಸಿಯರು, ತಂಗಿಯರು, ಸವತಿಯರು, ಶಾಸಕಿಯರು, ತಾಯಿಯರು, ಜಗಳಗಂಟಿಯರು, ಚಾಲಕಿಯರು, ಸೇವಕಿಯರು, ನೃತ್ಯಗಾರ್ತಿಯರು, ಕವಯಿತ್ರಿಯರು, ಹೂವಾಡಗಿತ್ತಿಯರು, ಕನ್ನಡಿತಿಯರು, ಬಾಯಿ ಬಡುಕಿಯರು, ಸುಂದರಿಯರು, ಕಿನ್ನರಿಯರು, ಪೋರಿಯರು, ಕುಮಾರಿಯರು, ಷೋಡಶಿಯರು. ಗೊತ್ತಾಯ್ತಲ್ಲ? ರು ಅಂತ ಸೇರ್ಸಕ್ಕಾಗಲ್ಲ. ಅಕಾರ ಅಂತ ಇದ್ರೆ ಮಾತ್ರ ರು ಅಂತ ಸೇರ್ಸೋದು. ಇಕಾರ ಅಂತ ಇದ್ದಾಗ ಯರು ಅಂತ ಬರುತ್ತೆ. ಹಾಗೆ ಯಕಾರಾಂತ ಪದಗಳಲ್ಲೂ ಯರು ಅಂತಾನೆ ಬರೋದು. ಅಪ್ಸರೆ, ರಾಕೇತ್ವಾ, ರೇ, ರೆ ಪ್ಲಸ್ ಎ, ರೇ. ಇಲ್ಲೂ ಕೂಡ ಯರು ಅಂತಾನೆ ಬರುತ್ತೆ. ಅಪ್ಸರೆ ಯರು.
ನಾಗಕನ್ಯೆಯರು, ವಿಷಕನ್ಯೆಯರು, ವ್ಯವಹಾರಸ್ಥೆಯರು, ಭಕ್ತೆಯರು, ಕಲಾವಿದರು, ಬಾಲೆಯರು, ತಾರೆಯರು, ಬುದ್ಧಿವಂತೆಯರು, ಚತುರೆಯರು, ತಜ್ಞೆಯರು, ಪದವೀಧರೆಯರು, ರಂಭೆಯರು, ಗಜಗಮನೆಯರು, ತಂತ್ರಜ್ಞೆಯರು. ಸೊ ಇದೊಂದು ವಿಂಗ್ ನೋಡಿದ್ದಾಯ್ತು. ನೆಕ್ಸ್ಟು ದಿರು ಅಂತ ಯಾವ್ದಕ್ಕೆ ಬರುತ್ತೆ ಏಕವಚನ ಬಹುವಚನದಲ್ಲಿ? ದಿರು. ಅಕ್ಕ ಅಕ್ಕಂದಿರು, ಅಣ್ಣ ಅಣ್ಣಂದಿರು, ಅಮ್ಮ ಅಮ್ಮಂದಿರು, ತಾತ ತಾತಂದಿರು, ತಮ್ಮ ತಮ್ಮಂದಿರು, ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ದೊಡ್ಡಮ್ಮಂದಿರು, ಚಿಕ್ಕಮ್ಮಂದಿರು, ಮಾವಂದಿರು, ಅತ್ತೆಯಂದಿರು, ಅಜ್ಜಿಯಂದಿರು, ತಾಯಿಯಂದಿರು. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಪಾಠ ಆಕ್ಚುಲಿ ತುಂಬಾ ದೊಡ್ಡದಾಯ್ತು. ಆದ್ರೂ ಮನುಷ್ಯರು ಮತ್ತು ಮನುಷ್ಯರಿಗೆ ಸಂಬಂಧಪಟ್ಟ ಪದಗಳನ್ನು ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಒಂದೇ ಸಿದ್ಧ ಸೂತ್ರ ಇಲ್ಲ. ಸೊ ಇನ್ನೊಂದು ಸಾರ್ತಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಉದಾಹರಣೆಗಳನ್ನ ನೀವೇ ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ.